ಬಂಧುಗಳೇ ನಮಸ್ತೆ. ಕಳೆದ ಒಂದು ವಾರದಿಂದ ನಾವು ರಾಮನಗರ ಜಿಲ್ಲೆ ಬಿಡದಿ ತಾಲೂಕು ಭದ್ರಾಪುರ ಗ್ರಾಮದ ಹೆಣ್ಣು ಮಗುವಿನ ಒಂದು ಅತ್ಯಾಚಾರ ಮತ್ತು ಕೊಲೆಯ ವಿಷಯವಾಗಿ ಹೋರಾಟಗಳನ್ನ ಮಾಡ್ತಾನೇ ಇದ್ದೀರಿ. ಇನ್ನೂ ಅದು ಪೂರ್ತಿಯಾಗಲೇ ಇಲ್ಲ. ಹಾಗೆ ಒಂದು ವಾರದೊಳಗೆ ಆನೇಕಲ್ ತಾಲೂಕು ಚಂದಾಪುರ, ಹಳೆ ಚಂದಾಪುರದ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಒಂದು 10 ವರ್ಷದ ಹೆಣ್ಣು ಮಗುವಿನ ಶವ ಪತ್ತೆಯಾಗಿದೆ. ಇದು ನಮ್ಮ ನಾಡಿನ ಒಂದು ಅಮಾನವೀಯ ಘಟನೆಗಳಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ರಕ್ಷಣೆ ಇಲ್ಲ. ನಮಗೆ ದಯವಿಟ್ಟು ಸರ್ಕಾರಕ್ಕೆ ನಮ್ಮದೊಂದು ಮನವಿ, ನಮ್ಮ ಹೆಣ್ಣು ಮಕ್ಕಳಿಗೆ ಯಾವುದೇ ಥರದ ಭಾಗ್ಯ ಬೇಕಾಗಿಲ್ಲ, ಬಿಟ್ಟಿ ಭಾಗ್ಯಗಳು ಬೇಕಾಗಿಲ್ಲ. ನಮಗೆ ಹೆಣ್ಣು ಮಕ್ಕಳ ರಕ್ಷಣಾ ಭಾಗ್ಯವನ್ನು ನೀಡಿ, ದಯವಿಟ್ಟು ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಿ. ಇದು ತುಂಬ ತಲೆ ತಗ್ಗಿಸುವಂಥ ಕೆಲಸ. ಮಾನ್ಯ ಮುಖ್ಯಮಂತ್ರಿಗಳು ಈ ಕಡೆ ಗಮನವನ್ನು ಕೊಡಬೇಕು, ಹಾಗೂ ಸರ್ಕಾರ ಈ ಕಡೆ ಗಮನ ಕೊಡಬೇಕು ಅಂತ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ದಯವಿಟ್ಟು ತಮ್ಮ ಸೀಟನ್ನು ಉಳಿಸ್ಕೊಳ್ಳೋದು, ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳೋದು ಬಿಟ್ಟು ಪೊಲೀಸ್ ಇಲಾಖೆಗೆ ಗೃಹ ಸಚಿವರು ದಯವಿಟ್ಟು ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಡಬೇಕು. ತಪ್ಪಿತಸ್ಥರನ್ನ ಆದಷ್ಟು ಬೇಗ ಹಿಡಿಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ವರದಿ ಬಾಲು ಹುಬ್ಬಳ್ಳಿ. ನಿರಂತರ ಸುದ್ದಿಗಾಗಿ HD 24x7 ನ್ಯೂಸ್ ಅನ್ನು ವೀಕ್ಷಿಸಿ.